ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಹಸಿವಿನಿಂದ ಹಿಡಿದು ಅವಮಾನಗಳವರೆಗೆ ಹಲವು ಕಷ್ಟಗಳನ್ನ ಎದುರಿಸಿ ಸಿನಿಮಾ ರಂಗಕ್ಕೆ ಬಂದ ಸಿಲ್ಕ್ ಸ್ಮಿತಾ ನರ್ತಕಿಯಾಗಿ ವ್ಯಾಂಪ್ ಆಗಿ ಮಿಂಚಿದ್ರು. ಸ್ಟಾರ್ ನಟರಿಗೆ ಸರಿ ಸಮಾನವಾದ ಖ್ಯಾತಿಯನ್ನ ಗಳಿಸಿದ್ರು. ಶೂನ್ಯದಿಂದ ಬಂದು ಯಶಸ್ಸಿನ ಉತ್ತುಂಗಕ್ಕೆ ಏರಿದ ಸಿಲ್ಕ್ ಸ್ಮಿತಾ ಕೆಳಗೂ ಕೂಡ ಬಿದ್ರು. ಆದ್ರೆ ನಿರ್ಮಾಪಕಿಯಾಗಿ ಆ ಸ್ಟಾರ್ ಹೀರೋ ಪತ್ನಿಗೆ ಲೈಫ್ ಕೊಟ್ಟಿದ್ದ ಸಿಲ್ಕ್ ಸ್ಮಿತಾ ಬಾಳಲ್ಲಿ ಬಿರುಗಾಳಿ ಎತ್ತಿದ್ದೆ ಅಲ್ಲಿಂದ ಅನ್ನೋ ಸುದ್ದಿ ಒಂದು ಹರಡಿದ್ದು. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲ್ಕ್ ಸ್ಮಿತಾ ಹಾಗೆ ಡಿಸ್ಕೋ ಶಾಂತಿ ನಡುವೆ ಏನಾಯ್ತು ಗೊತ್ತಾ? ನಟ ಶ್ರೀಹರಿಯ ಪತ್ನಿಯಿಂದಾಗಿ ಸಿಲ್ಕ್ ಸ್ಮಿತಾ ಕೆರಿಯರ್ ಗ್ಲೋ. ಮೊದಲ ಹೊಡೆತ ಬಿದ್ದಿದ್ದು ಅಲ್ಲಿ. ಸ್ಟಾರ್ ಹೀರೋ ಪತ್ನಿಗೆ ಲೈಫ್ ಕೊಟ್ಟಿದ್ದೆ ತಪ್ಪಾಯ್ತು. ಒಂದು ಕಾಲದಲ್ಲಿ ಸೌತ್ ಇಂಡಿಯಾವನ್ನೇ ಶೇಕ್ ಮಾಡಿದ ನಟಿ ಸಿಲ್ಕ್ ಸ್ಮಿತಾ. ಸಿಲ್ಕ್ ಸ್ಮಿತಾ ಕ್ರೇಜ್ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ದಕ್ಷಿಣ ಚಿತ್ರರಂಗದಲ್ಲಿ ತಮ್ಮದೇ ಪ್ರಣಯ ಪಾತ್ರಗಳಿಂದ ಅಳಿಸಲಾಗದ ಚಾಪು ಮೂಡಿಸಿದ ನಟಿ ಸಿಲ್ಕ್ ಸ್ಮಿತಾ ಒಂದು ಹಂತದಲ್ಲಿ ಸ್ಟಾರ್ ಹೀರೋಗಳಿಗೆ ಸಮಾನವಾದಂತಹ ಕ್ರೇಜ್ ಅನ್ನ ಗಳಿಸಿದ್ರು. ಚಿರಂಜೀವಿ ಮತ್ತು ರಜನಿಕಾಂತ್ ಅವರಂತಹ ಸೂಪರ್ ಹೀರೋಗಳು ಇವರ ಡೇಟ್ಗಳಿಗಾಗಿ ಕಾಯಬೇಕಾಗಿತ್ತು. ಒಂದು ಕಾಲದಲ್ಲಿ ಸಿಲ್ಕ್ ಸ್ಮಿತಾ ಒಂದು ಸಂಚಲನವನ್ನ ಮೂಡಿಸಿದ್ರು. ಅವರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಎಲ್ಲೋ ಏಲೂರಿನಲ್ಲಿ ಜನಿಸಿದ ವಿಜಯಲಕ್ಷ್ಮಿ ವಡ್ಲಪತಿ ಸಿಲ್ಕ್ ಸ್ಮಿತಾ ಆಗಿ ತೆಲುಗಿನಲ್ಲಿ ಅಷ್ಟೇ ಅಲ್ಲದೆ ದಕ್ಷಿಣ ಮತ್ತು ಉತ್ತರದಲ್ಲೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದ್ರು. ಐಟಮ್ ಸಾಂಗ್ಸ್, ವ್ಯಾಂಪ್ ಪಾತ್ರಗಳಿಂದ ಯಶಸ್ಸು ಗಳಿಸಿದ ಸಿಲ್ಕ್ ಸ್ಮಿತಾ ಆ ಜಾನರ್ನಲ್ಲಿ ಪ್ರತಿಸ್ಪರ್ಧಿಗಳಿಲ್ಲದೆ ಮೆರೆದರು. ಮಸಾಲಾ ಸಿನಿಮಾಗಳಿಗೆ ಬೇಕಾದದ್ದನ್ನ ಒದಗಿಸ್ತಾ ಇದ್ದಿದ್ರಿಂದ ಸ್ಟಾರ್ ನಟರ ಚಿತ್ರಗಳಲ್ಲೂ ಅವಕಾಶವನ್ನ ಗಿಟ್ಟಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದರು. ಸಿನಿಮಾ ಯಶಸ್ಸಿನಲ್ಲಿ ಅವರ ಪಾತ್ರ ದೊಡ್ಡದಿತ್ತು. ಸಿಲ್ಕ್ ಸ್ಮಿತಾ ನಿರ್ಮಾಪಕಿಯಾಗಿಯೂ ಕೂಡ ವೀರ ವಿಹಾರಂ ಚಿತ್ರ ನಿರ್ಮಿಸಿ ಡಿಸ್ಕೋ ಶಾಂತಿಗೆ ಅವಕಾಶವನ್ನ ಕೊಟ್ರು. ಚಿಕ್ಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದ ಡಿಸ್ಕೋ ಶಾಂತಿಗೆ ಬಲವಾದ ಪಾತ್ರ ಸಿಕ್ಕಿದ್ದು ಅಲ್ಲಿಂದಾನೇ ನೋಡಿ. ವೀರವಿಹಾರಂ ಚಿತ್ರದಿಂದ ಡಿಸ್ಕೋ ಶಾಂತಿ ಮುಂದಿನ ಹಂತಕ್ಕೆ ಹೋದ್ರು. ಸಿಲ್ಕ್ ಸ್ಮಿತಾರನ್ನ ಆದರ್ಶವನ್ನಾಗಿಟ್ಟುಕೊಂಡು ಅವರ ಹಾದಿಯಲ್ಲೇ ನಡೆದ್ರು. ನೃತ್ಯ ಮತ್ತು ವ್ಯಾಂಪ್ ಪಾತ್ರಗಳ ಬಗ್ಗೆ ಕಲ್ತ್ಕೊಂಡ್ರು. ಡಿಸ್ಕೋ ಶಾಂತಿ ನಟ ಶ್ರೀಹರಿಯವರನ್ನ ಪ್ರೀತಿಸಿ ಮದುವೆಯಾಗ್ತಾರೆ. ಶ್ರೀಹರಿ ಇನ್ನಿಲ್ಲ ಬಿಡಿ. ಸ್ಟಾರ್ ನಟರಾಗಿದ್ದಂತಹ ಶ್ರೀಹರಿ ಸಾವಿನಿಂದ ಡಿಸ್ಕೋ ಶಾಂತಿ ಒಂಟಿಯಾಗ್ತಾರೆ. ಈಗ ಅವರು ಕುಟುಂಬಕ್ಕೆ ಮಾತ್ರವೇ ಸೀಮಿತರಾಗಿದ್ದಾರೆ. ನಾಯಕಿಯರಾಗಿ ಸಮಾನವಾದ ಪಾತ್ರಗಳನ್ನ ನಿರ್ವಹಿಸುವ ಮೂಲಕ ಪ್ರೇಕ್ಷಕರನ್ನ ಮೆಚ್ಚಿಸಿದ ಸಿಲ್ಕ್ ಸ್ಮಿತಾ ಡಿಸ್ಕೋ ಶಾಂತಿ ತಮ್ಮದೇ ಆದ ಶೈಲಿಯಲ್ಲಿ ಅನೇಕ ಹಿಟ್ ಚಿತ್ರಗಳಲ್ಲಿ ಕಾಣಿಸಿಕೊಂಡ್ರು ಮತ್ತು ಜನರು ಚಿತ್ರಮಂದಿರಗಳಲ್ಲಿ ಸಾಲುಗಟ್ಟಿ ನಿಲ್ಲುವ ಹಂತವನ್ನು ಕೂಡ ಈ ನಟಿಯರು ತಲುಪಿದ್ರು. ನಿರ್ಮಾಪಕಿಯಾಗಿ ಸಿಲ್ಕ್ ಸ್ಮಿತಾ. ಅಭಿಮಾನಿಗಳ ಹೃದಯ ಗೆದ್ದ ಸಿಲ್ಕ್ ಸ್ಮಿತಾ ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ನಿರ್ಮಾಪಕಿಯಾದರು. ಅದು ಅವರ ಜೀವನದಲ್ಲಿ ಆರ್ಥಿಕವಾಗಿ ಕಹಿ ತಿರುವು ತಂತು. ಸಿಲ್ಕ್ ಸ್ಮಿತಾ ಅವರ ಮೊದಲ ನಿರ್ಮಾಣ ಉದ್ಯಮ ವೀರವಿಹಾರಂ. ಈ ಚಿತ್ರಕ್ಕೆ ಅವರು ನಿರೂಪಕಿಯಾಗಿ ನಟಿಸಿದ್ರು. ಇತ್ತ ಶ್ರೀಹರಿಯವರ ಪತ್ನಿ ಡಿಸ್ಕೋ ಶಾಂತಿ ಇದರಲ್ಲಿ ನಾಯಕಿಯಾಗಿ ನಟಿಸಿದ್ರು. ಆದರೆ ವಿವಿಧ ಕಾರಣಗಳಿಂದ ಚಿತ್ರ ಬಿಡುಗಡೆ ಆಗುವುದನ್ನ ನಿಲ್ಲಿಸಲಾಯಿತು. ಈ ಯೋಜನೆಯು ಸಿಲ್ಕ್ಗೆ ಸ್ವಲ್ಪ ಆರ್ಥಿಕ ನಷ್ಟವನ್ನ ಉಂಟು ಮಾಡಿತು. ಇದರಿಂದ ಅವರಿಗೆ ನಷ್ಟ ಆಗಿದ್ದಷ್ಟೇ ಅಲ್ಲದೆ ನಿರ್ಮಾಪಕಿಯಾಗಿ ಹಿನ್ನಡೆಯನ್ನ ಅನುಭವಿಸಿದ್ರು. ನಂತರ ಸಿಲ್ಕ್ ಸ್ಮಿತಾ SR ಸಿನಿ ಎಂಟರ್ಪ್ರೈಸಸ್ ಅನ್ನುವ ನಿರ್ಮಾಣ ಕಂಪನಿಯನ್ನ ಪ್ರಾರಂಭಿಸಿ ಪ್ರೇಮಿಚ್ಚುಕುಡು ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ರಾಜೇಂದ್ರ ಪ್ರಸಾದ್ ಮತ್ತು ಚಂದ್ರಮೋಹನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರೆ ಸಿಲ್ಕ್ ಸ್ಮಿತಾ ನಾಯಕಿಯಾಗಿ ನಟನೆ ಮಾಡಿದ್ರು. ಆರಂಭದಲ್ಲಿ ಚಿತ್ರಕ್ಕೆ ಬ್ರಾಹ್ಮಿಣಿ ತಳರಥ ತರುಮಾರು ಅನ್ನುವ ಶೀರ್ಷಿಕೆಯನ್ನ ಪರಿಗಣಿಸಲಾಗಿತ್ತು. ಆದರೆ ಆಕ್ಷೇಪಣೆಗಳಿಂದಾಗಿ ಅಂತಿಮವಾಗಿ ಅದನ್ನ ಪ್ರೇಮಿಚ್ಚುಕುಡು ಅಂತ ಹೆಸರಿಡಲಾಯಿತು. ಈ ಚಿತ್ರದ ನಿರ್ಮಾಣದ ಎಲ್ಲ ಜವಾಬ್ದಾರಿಗಳನ್ನ ಅವರು ತಮ್ಮ ವೈಯಕ್ತಿಕ ಕಾರ್ಯದರ್ಶಿಗೆ ವಹಿಸಿದ್ರು. ಹೇಗಿದ್ರೂ ಕೂಡ ಅವರು ನಟಿಗೆ ನಂಬಿಕೆ ದ್ರೋಹವನ್ನ ಬಗೆದ್ರು ಮತ್ತು ಚಿತ್ರಕ್ಕಾಗಿ ಬಹಳಷ್ಟು ಹಣವನ್ನ ಖರ್ಚು ಮಾಡಿದ್ರು.
ಪರಿಣಾಮವಾಗಿ ಚಿತ್ರ ದುರಂತವಾಯಿತು. ಸಾಲದಲ್ಲಿ ಸಿಲುಕಿದ್ದ ಸಿಲ್ಕ್ ಸ್ಮಿತಾ ಸಾಲವನ್ನ ತೀರಿಸುವುದಕ್ಕೆ ತಮ್ಮ ಚಿನ್ನಾಭರಣಗಳಿಂದ ಒತ್ತೆ ಇಡಬೇಕಾಯಿತು. ಅದಾದ ನಂತರ ಅವರು ತ್ರಿಪುರನೇನಿ ಮಹಾರಥಿ ನಿರ್ದೇಶನದ ನಾ ಪೇರು ದುರ್ಗಾ ಅನ್ನುವ ಮತ್ತೊಂದು ಚಿತ್ರವನ್ನ ನಿರ್ಮಿಸಿದರು. ಈ ಚಿತ್ರವು ಉತ್ತಮ ಓಪನಿಂಗ್ ಅನ್ನ ಪಡೆತು. ಅದು ಬಿಡುಗಡೆ ಆಗಲಿಲ್ಲ. ಈ ಕಾರಣದಿಂದಾಗಿ ಮಾಡಿದ ಎಲ್ಲ ಹೂಡಿಕೆಗಳು ನಷ್ಟ ಆದವು. ನಿರ್ಮಾಣಗಳಲ್ಲಿ ಸರಣಿ ನಷ್ಟಗಳು, ಅವರ ವೈಯಕ್ತಿಕ ಜೀವನದಲ್ಲಿ ಪ್ರೀತಿ ಪಾತ್ರರಿಂದ ದ್ರೋಹ ಮತ್ತು ವಿಶ್ವಾಸಾರ್ಹ ವ್ಯಕ್ತಿಯಿಂದ ದ್ರೋಹ ಇವೆಲ್ಲವೂ ತೀವ್ರ ಅನುಕಂಪಕ್ಕೆ ಕಾರಣವಾಯಿತು. ಅವರು ಮದ್ಯದ ಪ್ರಭಾವದಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ನಂಬಲಾಯಿತು. ಕಾರಣ ಸ್ಪಷ್ಟ ಆಗಿಲ್ಲದೆ ಇದ್ರೂ ಅವರ ಜೀವನದ ದುರಂತ ಅಂತ್ಯವು ಭಾರಿ ಸುದ್ದಿಯಾಗಿತ್ತು. ಕೆಲವರು ಅವರ ವ್ಯಾಂಪ್ ಪಾತ್ರಗಳನ್ನ ನೆನೆಸಿಕೊಂಡ್ರೆ, ಇತರರು ನಾಯಕಿ ಮತ್ತು ನಿರ್ಮಾಪಕಿಯಾಗಿ ಅವರ ಪ್ರಯತ್ನಗಳನ್ನ ನೆನಪಿಸಿಕೊಳ್ತಾರೆ. ಆದರೆ ಸಿಲ್ಕ್ ಸ್ಮಿತಾ ಅವರು ಪ್ರತಿಯೊಂದು ವಿಭಾಗದಲ್ಲೂ ತೋರಿಸಿದ ಧೈರ್ಯ ಅವರನ್ನ ಎದ್ದು ಕಾಣುವಂತೆ ಮಾಡಿತು. ಇದಾಗಿತ್ತು ಇವರೆಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.